ನಮಸ್ಕಾರ ಸರ್. ಮಲ್ಲಪ್ಪ ನಮ್ಮ ಹೆಸರು. ನಮ್ಮದು ಕನ್ಯಾಕೋಳೂರು ತಾಲೂಕು ಶಾಪುರ್ ಜಿಲ್ಲೆ ಯಾದಗಿರಿ ಅಂತ. ನನಗೆ ಸುಮಾರು ಫಸ್ಟ್ ಲಾಕ್ಡೌನಲ್ಲಿ ನನಗೆ ಆಪ್ರೇಷನ್ ಆಗಿತ್ತು, 3 ಆಪ್ರೇಷನ್ ಆಗಿದ್ದವು. ಮತ್ತು ಅಲ್ಲಿ ಆರಾಮಾಗಲಿಲ್ಲ ಗುಲ್ಬರ್ಗ ಚಿರಾಯ್ ಹಾಸ್ಪಿಟ್ಲಲ್ಲಿ. ಮತ್ತು ಇಲ್ಲಿಗೆ ನಮ್ಮ ಫ್ರೆಂಡು ಬಸಲಿಂಗಪ್ಪ ಹೇಳಪ್ಪ ಅಂತ ಕೊಟ್ಟಿದ್ದರು. ಇಲ್ಲಿಗೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಯೂಟ್ಯೂಬ್ದಲ್ಲಿ ಹಾಕಿ ಕೊಟ್ಟು ದಾರಿ ತೋರಿಸಿದ್ರು. ಸರ್ಗೆ ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಒಳ್ಳೆ ಟ್ರೀಟ್ಮೆಂಟು. ನನಗೆ ಎಲ್ಲಿ ಆರಾಮಾಗಿಲ್ಲ, ಇಲ್ಲಿ ಆರಾಮಾಗೈತೆ. ನನಗೆ ಭಾಳ ಸೋರ್ತತ್ತು. ನನಗೆ 4 ವರ್ಷದಿಂದ ಸುಮಾರು 4-5 ಬ್ಯಾಂಡೇಜ್ ಹೋಯ್ತು ಒಂದೊಂದು ದಿನಕ್ಕೆ. ಅದರ ಲಾಕ್ಡೌನಲ್ಲಿದ್ದ ಹಂಗೆ ಇತ್ತು, ಗಾಯ ಓಪನ್ ಇತ್ತು. ಇಲ್ಲಿ ಬಂದಮೇಲೆ ನಾನು ಫುಲ್ ಕವರ್ ಆಗಿನಿ. ಹೆಂಗಿದ್ಯಾ? ಆರಾಮಿದ್ದೀನಿ ಸರ್. ಎಷ್ಟು ದಿನದ ಆಪರೇಷನ್ ಆಗೀಗ? ಇವಾಗ 1 ತಿಂಗಳ ಮೇಲೆ ಆಯ್ತು ಸರ್. ಎಂದು ಬಂದೆ? ಇಲ್ಲಿ 1 ತಿಂಗಳ 15 ದಿವಸ. ಎಂದು ಬಂದಪ್ಪ? ಮುಂಜಾನೆ ಇವತ್ತು 8 ಗಂಟೆಗೆ ಬಂದೇನೆ ಸರ್. ಬಸ್ಸಿಗೆ ಬಂದ? ಎಲ್ಲಿಗೆ ಬಂದ? ಬಸ್ಸಿಗೆ ಬಂದೇನೆ ಸರ್. ಇಲ್ಲಿ ತಿಂದಲ್ಲ? ಏನ್ ತಿಂದೆ? ಇಡ್ಲಿ ಸರ್. ಇಡ್ಲಿ ತಿಂದ? ಚಾ ಕಾಫಿ ಎಲ್ಲ ಕುಡ್ದ? ಎಲ್ಲ ಕುಡಿಯಲ್ಲ ಸರ್. ಕೊಟ್ರ? ನೀನ್ ಕುಡಿಯಲ್ಲ? ಇಲ್ಲಿ ಕೊಟ್ಟಿರ್ತಾರೆ ಸರ್. ಡ್ರಿಂಕ್ಸ್ ಮಾಡಂಗಿಲ್ಲ ನೀನು? ಡ್ರಿಂಕ್ಸ್ ಈಗ ಎಷ್ಟು ದಿನ ಆಯ್ತು ಆಪರೇಷನ್ ಆಗಿ? 1 ತಿಂಗಳದ 15 ದಿವಸ ಆಯ್ತು ಸರ್. ಆರಾಮಿದೆಯಾ? ಆರಾಮಿಲ್ಲ ಸರ್. ಕಂಪ್ಲೀಟ್ ಕ್ಯೂರ್? ಏನಿಲ್ಲ ಸರ್. ಕ್ಯೂ ಬರ್ತಲ್ಲ ಈಗ? ಏನ್ ಒಂದ್ ರಿಪ್ಟಿ ಬರ್ತಿಲ್ಲ. ಎಷ್ಟು ವರ್ಷ ಬಂದೈತಿ ಕ್ಯೂ ನಿನಗೆ? ಫಸ್ಟ್ ಲಾಕ್ಡೌನ್ ಮುಂಚೆಲಿದ್ದ ಬಂದತ್ರಿ. ಇಲ್ಲಿ ಗಂಟ ನನಗೆ ಫುಲ್ ಸೋರ್ತೆ ಇತ್ತು. ನಿಂಬೆಲಿ ಬಂದ್ಮೇಲೆ ಒಂದು 4-5 ದಿವಸದಲ್ಲೇ ನನಗೆ ಫುಲ್ ಕವರ್ ಆಗಿ ಕ್ಲಿಯರ್ ಆಗೋಣ. ಒಟ್ನಾಗ ಏನ್ ಫಿಸ್ಟುಲಾ ಕಂಪ್ಲೀಟ್ ಆಗಿ ಕ್ಯೂರ್ ಆಗದ? ನೋಡಪ್ಪ, ಈಗ ಏನಾಗ್ತದ ಅಂದ್ರೆ ನಮ್ ಉತ್ತರ ಕರ್ನಾಟಕ ಮಂದಿ ಈ ಫಿಸ್ಟುಲಾ ಇದ್ರೆ ನೀನ್ 4 ವರ್ಷ 5 ವರ್ಷ ಬಿಟ್ಟಿದ್ಯಾ, 10 ವರ್ಷ 15 ವರ್ಷ 20 ವರ್ಷ ಬಿಟ್ಟಾರಿದಾರೆ. ಈ ಫಿಸ್ಟುಲಾನ ನಾವು ಆಪರೇಷನ್ ಮಾಡಿದೆ, ನಾನು ಲೇಸರ್ ಆಗಿ ಮಾಡ್ತೀನಿ, ಹಿಂಗೆ ಬಿಟ್ಟ ಅಂತ ಹೇಳಿದ್ರೆ 100ಕ್ಕೆ 2 ಮಂದಿಗೆ ಅದು ಕ್ಯಾನ್ಸರ್ ಆಗ್ತದ್ರಿ. ನನಗೆ ಹಂಗೆ ಹೇಳಿದ್ರು ಸರ್. ರಾಯಚೂರಲ್ಲಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ, ನಿನ್ಗೇನು ಒಳ್ಳೇದ್ ಬರಸಿಲ್ಲ ಅಂತ ಹೇಳಿದ್ರು ಸರ್. ಒಳ್ಳೇದ್ ಬರಸ್ ಅಂತ ಹೇಳಿದ್ರೆ? ಒಳ್ಳೇದ್ ಬರಸಿಲ್ಲ ಅಂದ್ರ ಇಲ್ಲಿ ಮತ್ತೆ ಇದು ಯಾವ್ದು ಹಾಸ್ಪಿಟ್ಲ್ ಬಂದಿದೆ ಸರ್, ಬೆಂಗಳೂರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್. ಅವರು ಸುಮಾರು 6 ತಿಂಗಳ ಆಪರೇಷನ್ ಆದೆ. ಇದು ಸಂಡಾಸ ಜಾಗ ತೆಗೆದು ಪಕಡೆ ಬಿಡ್ಬೇಕಂದ್ರು. ಪಕಡೆ ಬಿಟ್ಟು ಆಮೇಲೆ ಪುನಃ ಮತ್ತೆ ಆಪರೇಷನ್ ಮಾಡಿ ಅದು ಗಾಯ ಮಾಡಿಸಿದ ಮೇಲೆ ಪುನಃ ಅದಕ್ಕೆ ಜೋಡಿಸ್ಬೇಕಂದ್ರು. ಸುಮಾರು 6 ತಿಂಗಳ ಆಪರೇಷನ್ ಅದ ಇದು ಅಂತ ಹೇಳಿದ್ರು ಬೆಂಗಳೂರಲ್ಲಿ. ನಾವೇನ್ ಮಾಡಿದ್ವಿ, ಧೈರ್ಯ ಬಿಟ್ಟಿವೆಲ್ಲ. ಧೈರ್ಯ ಬಿಟ್ಟು ಏನ್ ಮಾಡೋದಪ್ಪ ಅಂತಂದು ಮಿರಾಜ್ಗೆ ಹೋಗ್ಬೇಕಂತ ಅಂದೀವಿ ಸರ್. ಮಿರಾಜ್ಗೆ ಹೋಗ್ಬೇಕಂటే ನಮ್ಮ ದೋಸ್ತರು ಹೇಳಪ್ಪ ಅಂತ ಅವ್ರು ಓದಿದ್ದಾರೆ, ಬಟ್ ನಾವು ಓದಿಲ್ಲ. ಅವ್ರಿಗೆ ಫೋನ್ ಮಾಡಿದೆ ನಾನು, ಅಣ್ಣ ಹಿಂಗಂತಿದಾರೆ ನನಗೆ ಹಿಡಿಯತಿ ಇಲ್ಲ ಡಾಕ್ಟರ್ ಅಂತ ಹೇಳಿದ್ರೆ, ಅಲ್ಲಿ ಅಂತ ಅರ್ಜೆಂಟ್ ಮಾಡ್ಬೇಡಪ್ಪ, ಅಲ್ಲಿ ಮತ್ತಿಕೆರೆ ಅಂತ ಒಂದು ಹಾಸ್ಪಿಟ್ಲ್ ಐತೆ, ಅಲ್ಲಿ ಹೋಗೋರು ಡಾಕ್ಟರ್ ಬಹಳ ಚೆನ್ನಾಗಿದ್ದಾನೆ, ನಮ್ ಫ್ರೆಂಡ್ಗೆ ಅಲ್ಲೇ ತೋರಿಸಿದ್ದೀನಿ ನಾನು, ನೀನ್ ಅಲ್ಲಿಗೆ ಹೋಗಂದ್ಮೇಲೆ ಯೂಟ್ಯೂಬ್ ದಲ್ಲಿ ಲೊಕೇಶನ್ ಹಾಕಿದ್ರು ಸರ್. ಅವಾಗ ಇಲ್ಲಿಗೆ ಬಂದಿದ್ದೀವಿ ಸರ್. ನಿಮ್ಮನ್ನು ಭೇಟಿ ಇದೀವಿ. ಒಳ್ಳೆ ನಮ್ಗೆ ದೇವ್ರು ನೋಡಿದ್ರೆ ನೋಡ್ರಿ, ನನಗೆ ಮಲ್ಲಪ್ಪ ಹೇಳೋದು 100ಕ್ಕೆ 100 ಸತ್ಯ ರೀ. ಈ ಫಿಸ್ಟುಲಾ ಆದ್ರೆ ಬಹಳ ಮಂದಿ ಏನ್ ಮಾಡ್ತಾರ, ಈ ಸಂಡಾಸ್ ಹೋಗೋ ಜಾಗದ ಪಕ್ಕಕ್ಕೆ ಇಡ್ತಾರ್ರಿ. ಸಂಡಾಸ್ ಎಲ್ಲ ಇಲ್ಲಿಂದ ಬರ್ಬೇಕ್ರಿ, ಕೆಳಗಿಂದಲ್ಲ. ಅದು 6 ತಿಂಗಳು ವರ್ಷ ಆಗ್ತದ್ರಿ. ಸಕ್ಸಸ್ ಆಗುತ್ತೆ ಗ್ಯಾರಂಟಿ ಇಲ್ರಿ. ಗ್ಯಾರಂಟಿ ಕೊಟ್ರ ಅವರು? ಕೊಡಂಗಿಲ್ಲ. ಹಂಗಾಗಿ ನಾನ್ ಹೇಳೋದ್ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಪೈಲ್ಸ್ ಆಗ್ಲಿ, ಫಿಜರ್ ಆಗ್ಲಿ, ಪಿಸ್ಟಲ್ ಆಗ್ಲಿ, ಅದು ಬೈ ಇಂಜೆಕ್ಷನ್ ವಾಸಿ ಆಗಂಗಿಲ್ಲ, ಮಾತ್ರೆ ವಾಸಿ ಆಗಂಗಿಲ್ಲ, ಲೇಸರ್ ಚಿಕಿತ್ಸೆ ಕೊಡ್ಲೇಬೇಕು. ಬೇಗ ಬಂದ ಅವರು ದವಾಖಾನೆಗೆ ಬಂದು ಎಲ್ಲ ಮಾಡಿಸ್ಕೊಂಡ್ರೆ ನೋಡ್ರಿ ಕಂಪ್ಲೀಟ್ ಗುಣ ಆಗ್ತದ. ಮತ್ತೆಂದು ಕ್ಯಾನ್ಸರ್ ಅದು ಕನ್ವರ್ಟ್ ಆಗ್ತದೆ. ಆಗುದಿ ಮಲ್ಲಪ್ಪ? ಹೊಂಟ್ಯಾರ ಇವತ್ತು? ಹೊಂಟ್ರ ಗುಲ್ಬರ್ಗ ಯಾದಗಿರಿ? ಅಲ್ಲಿದ್ದು ನಮ್ ತಂಗಿಯರು ಒಂದು 2 ಆಗ್ಯದ್ರ ಸರ್. ಅವರು ಅಲ್ಲೇ ರಾಯಚೂರಲ್ಲೇ ತೋರ್ಸಕೈತ್ರು. ನಾನು ಅಲ್ಲಿ ಡಾಕ್ಟರ್ ಹತ್ರ ಹೋಗಿನಿ, ನೀವ್ ಹೋಗ್ಬೇಡ್ರಿ, ಇಲ್ಲಿಗ್ ಬರ್ರಿ, ನನ್ ಕೂಡ ಬರ್ರಿ, ನಾ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದೀನಿ ಸರ್. ಅವ್ರ ಏನ್ ಸಮಸ್ಯೆ ಇದ್ದದಕ್ಕೆ ಬಂದಿಲ್ಲ, ಇನ್ನ 4-5 ದಿವಸದಲ್ಲಿ ಇಲ್ಲಿ ಕಳಿಸ್ತೇನೆ ಸರ್. ಆಗುದು. ಎಲ್ಲಾ ಉತ್ತರ ಕರ್ನಾಟಕದ ಮಂದಿ ನಮ್ಮ ಬಾಂಧವರು ಏನಿದ್ರಿ, ನೀವೆಲ್ಲ ಬೆಳಗಾವಿ ಆಗ್ಬೋದು, ಬಿಜಾಪುರ ಆಗ್ಬೋದು, ರಾಯಚೂರು ಆಗ್ಬೋದು, ಕೊಪ್ಪಳ ಆಗ್ಬೋದು, ಗಂಗಾವತಿ ಆಗ್ಬೋದು, ಗದಗ್, ಗುಲ್ಬರ್ಗ, ಬಿಜಾಪುರ, ಬಹಳಷ್ಟು ಮಂದಿ ನಮ್ಮಲ್ಲಿಗೆ ಬರ್ತಾರ್ರಿ. ಯಾವುದೇ ಕಾರಣಕ್ಕೂ ನೀವು ನಕಲಿ ವೈದ್ಯರಿಗೆ ಹೋಗ್ಬೇಡ್ರಿ. ನಕಲಿ ವೈದ್ಯರು ಇರ್ತಾರಲ್ರಿ, ಈ ಬೆಂಗಾಲಿ ಡಾಕ್ಟರ್ ಒಂದು ಸಣ್ಣ ದುಕಾನ್ ಹಾಕೊಂಡಿರ್ತಾರ್ರಿ, ಆ ಕಡೆ ಹೋಗ್ಬೇಡ್ರಿ. ಮತ್ತೆ ಅಲ್ಲಿ ಹೋಗಕ್ಕಿಂತ ನಮ್ಮ ಕರ್ನಾಟಕದಾಗನ ಬೆಂಗಳೂರಿನಾಗ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಅದರಿ, ರೈಲಿಗೆ ಬಂದು ನೀವು ರೈಲ್ಗೆ ಹೋಗ್ಬೋದು. ಎಲ್ಲ ಬರ್ರಿ, ನಿಮ್ಗೆಲ್ಲ ನಾವು ಸಾಲ್ವ್ ಮಾಡಿ ಕಳಿಸ್ತೇನ್ರಿ. ಆಗ್ಬೋದ್ರಿ ಮಲ್ಲಪ್ಪ? ನಮಸ್ಕಾರ. ಅವರು ಚಿಕ್ಕದು ಮಲ ಮಸ್ತಾರೆ, ಅಷ್ಟಕ್ಕೆ ಬೇಜಾನ್ ದುಡ್ತಾರಂತಾರೆ. ಎಷ್ಟು ತಗೊಳ್ತಾರ್ರಿ?
ಅವ್ರು ಒಂದು 2-2.5 ಸಾವಿರ ತಗೊಂತಾರೆ ಒಂದ್ ಸರಿಗೆ ಒಂದೇ ಸರಿ ಚಿಕ್ಕ ಎಷ್ಟ್ ಸರಿ ಮಾಡ್ತಾರ್ರಿ? ಅವ್ರು ಏನ್ ಮಾಡಿಲ್ಲ ಸರ್, ಒಂದು ಹಿಂಗ್ ಟಾಯ್ಲೆಟ್ ಜಾಗದಲ್ಲಿ ಒಂದ್ ಚಿಕ್ಕ ಮಲ ಮಚ್ಚಿ ಬಿಟ್ಟಿದ್ದಾರೆ. 2.5 ಸಾವಿರ 2.5 ಸಾವಿರ 1.5 ಸಾವಿರ ತಗೊಂಡಾರೆ ಸರ್. 2-3 ಸಾವಿರ ಇಲ್ಲೇ ಬೆಂಗಳೂರಲ್ಲೇ. ಈ ರೀತಿ ನಕಲಿ ವೈದ್ಯರು ಒಂದು ದಿನಕ್ಕೆ 30-40 ಸಾವಿರ ಮಾಡ್ತಾರ್ರಿ. ಮಾಡ್ತಾರೆ. ಭಾರತದಾಗ 15 ಲಕ್ಷ ಜನ ಇದಾರ್ರಿ. ಒಬ್ಬ ದಿನಕ್ಕೆ 30 ಸಾವಿರ ಮಾಡಿದ್ರೆ 25 ದಿನ ಕೆಲಸ ಮಾಡಿದ್ರೆ ಎಷ್ಟು ಕೋಟಿ ಲಕ್ಷ ಆಯ್ತು ಲೆಕ್ಕ ಹಾಕ್ರಿ ನೀವೇ ಇಂತ ನಕಲಿ ವೈದ್ಯರಿಂದ. ನಾವು ಕಡೆಗೆ 700,000 ತಗರಂದ್ರೆ ತಗಲಿಲ್ಲ ಸರ್ ಅವರು. ಅವ್ರು ಏನ್ ಮಾಡಿಲ್ಲ. ನಾನು ಕೈ ಬ್ಲೌಸ್ ಹಾಕಿನಿ ಮತ್ತೆ ಚಿಕ್ಕದೊಂದು ಮಲ ಮೆಚ್ಚಿನಿ, ಅದಕ್ಕೆಲ್ಲ ದುಡ್ಡು ಹೆಂಗ್ ಬರುತ್ತಂತಂದ್ರೆ ಸರ್ ನಿಮ್ ಬೆಲೆ ಬರೋದಕ್ಕಿಂತ ಮೊದಲೇ ಅವರು ಈ ರೀತಿ ಅಮಾಯಕರು ಅವಿದ್ಯಾವಂತರದ್ರು. ಉತ್ತರ ಕರ್ನಾಟಕದ ಮಂದಿ ಬಹಳ ಇನ್ನೋಸೆಂಟ್ ಇದಾರ್ರಿ, ಬಹಳ ಒಳ್ಳೆ ಮಂದಿ ಇದಾರೆ ನೋಡಿ. ಇಂಥವ್ರ ಹೋಗಿ ಅವ್ರ ರೊಕ್ಕ ಕಿತ್ತ ಕಳಿಸ್ಯಾನ್ರಿ. ಸೊ ಯಾರು ಅಂತ ನಕಲಿ ವೈದ್ಯರು ಹೋಗ್ಬೇಡ್ರಿ. ಹೌದು ಸರ್. ಥ್ಯಾಂಕ್ ಯು ಮಲ್ಲ. ಆಯ್ತು ಸರ್.